ಆಕೆ ಅದಾಗ್ಲೇ ಆ ಯುವಕನಿಗೆ ಕೈ ಕೊಟ್ಟು ಅಂಕಲ್ ಜೊತೆ ಪ್ರೇಮ ಗೀತೆ ಹಾಡೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಅಂಕಲ್ ಜೇಬು ಖಾಲಿ ಆಗ್ತಿದ್ದಂತೆ ಖತರ್ನಾಕ್ ಸ್ಕೆಚ್ ಹಾಕಿದ್ಲು. ಮಾಜಿ ಲವರ್ಗೆ ಬಾಬಾರೋ ರಸಿಕಾ ಅಂತ ಕರೆದು ಕಿಡ್ನಾಪ್ ಮಾಡಿಸಿ ಬಲೆಗೆ ಬಿದ್ದಿದ್ದಾಳೆ. ಕಣ್ಮುಂದೆ ಸಾವಿರ ಸುಂದರಿಯರು ಬಂದ್ರು ಹಳೆ ಲವರ್ ನೋಡೋ ಖುಷಿನೇ ಬೇರೆ. ನಡು ನೀರಲ್ಲೇ ಬಿಟ್ಟು ಹೋದ್ರೂ ಜೀವ ಕೊಡೋದಕ್ಕೂ ಹುಡುಗರು ರೆಡಿಯಾಗಿರ್ತಾರೆ. ಆಂಧ್ರದಲ್ಲೊಬ್ಬನದ್ದು ಇಂಥದ್ದೇ ಪ್ರೀತಿ. ಆದ್ರೆ ಅದೇ ಪ್ರೀತಿ ಆತನಿಗೆ ಪಜೀತಿ ತಂದಿಟ್ಟಿದೆ. ಬಿಟ್ಟೋದವಳ ಮಾತಿಗೆ ಮರಳಾಗಿ ವಿಲ ಒದ್ದಾಡಿದ್ದಾನೆ. ಮೀಟ್ ಮಾಡೋಣ, ಡೇಟ್ ಮಾಡೋಣ ಅನ್ಲು. ಹಳೆ ಲವರ್ಗೆ ಬಲೆ ಹಾಕಿ ಕಿಡ್ನಾಪ್ ಮಾಡಿಸಿದ್ಲು. ಹುಡುಗೀರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರಪ್ಪ, ಮೋಸ ಹೋಗ್ಬೇಡ್ರಪ್ಪ ಅಂತ ಹೇಳಿದ್ರು ಕೇಳೋ ಹುಡುಗರೇ ಇಲ್ಲ ಕಣ್ರಿ. ಕೊಲ್ಲೆ ನನ್ನನ್ನೇ ಅಂತ ಹಿಂದೆ ಬಿದ್ದು ಕೊನೆಗೆ ಒದ್ದಾಡಿ ಬಿಡ್ತಾರೆ. ಆಂಧ್ರದ ನೆಲ್ಲೂರು ಮೂಲದ ಈ ಶಿವು ಜೀವನದಲ್ಲೂ ಕೂಡ ಆಗಿದ್ದು ಇದೆ. ಈ ಫೋಟೋಗೆ ಮಳ್ಳಿ ತರ ಪೋಸ್ ಕೊಟ್ಟಿದ್ದಾಳಲ್ಲ, ಇದೇ ಮೋನಿಕಾಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅವಳಿಗೂ ಕೂಡ ಈತ ಅಂದ್ರೆ ಪ್ರಾಣ. ಆದ್ರೆ ಇತ್ತೀಚೆಗೆ ಅಂಕಲ್ ತೋಳ ತೆಕ್ಕೆಗೆ ಬಿದ್ದವಳಿಗೆ ಶಿವು ಸಾಕಾಗಿ ಹೋಗಿದ್ದ. ಹೀಗಾಗಿ ನಿನ್ ಪ್ರೀತಿ ಬೇಡ ಅಂತ ಮಿಣ ಮೋನಿಕಾ ಬ್ರೇಕಪ್ ಮಾಡ್ಕೊಂಡಿದ್ಲು. ಶಿವು ಸಂಘ ಬಿಟ್ಟವಳು ಇದೇ ಅಂಕಲ್ ಅಂಜನೇಲ್ ಜೊತೆ ಆಡಬಾರ್ದ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಹಳೆ ಲವರ್ ಮೇಲಿನ ಪ್ರೀತಿ ಹೋದ್ರೂ ಆತನ ಬಳಿ ಇದ್ದಂತ ಚಿನ್ನದ ಮೇಲಿನ ಮೋಹ ಮಾತ್ರ ಆಕೆಗೆ ಕಡಿಮೆ ಆಗಿರ್ಲಿಲ್ಲ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿದ್ದ ಈ ಊಸರವಳ್ಳಿ ಮೋನಿಕಾ ಕ್ಷಣಕ್ಕೂ ಬಣ್ಣ ಬದಲಾಯಿಸೋದಕ್ಕೆ ಶುರು ಮಾಡಿದ್ಲು. ಶಿವುಗೆ ಕಾಲ್ ಮಾಡಿ ನನ್ನ ಫ್ರೆಂಡ್ಸ್ ಮೀಟ್ ಮಾಡಿಸ್ತೀನಿ, ಪಾವಗಡಕ್ಕೆ ಬಾ ಅಂತ ಕರೆದಿದ್ಲು. ಹಳೆ ಹುಡುಗಿ ಕಾಲ್ ಮಾಡಿದ ತಕ್ಷಣ ಶಿವುಗೆ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗಾಗಿತ್ತು. ಜಬರ್ದಸ್ತ್ ಚಿನ್ನಾಭರಣ ಹಾಕೊಂಡು ಹೀರೋ ತರ ಓಡೋಡಿ ಬಂದಿದ್ದ. ಬಳಿಕ ಪಾವಗಡ ಹೆದ್ದಾರಿಯಲ್ಲಿ ಕೈ ಹಿಡಿದು ಓಡಾಡಿದ್ದಾರೆ. ಅಷ್ಟರಲ್ಲಾಗಲೇ ಪೊಲೀಸ್ ವೇಷದಲ್ಲಿ ಬಂದಂತ ಮೋನಿಕಾ ಗ್ಯಾಂಗ್ ಇಬ್ಬರನ್ನು ಕಿಡ್ನಾಪ್ ಮಾಡಿತ್ತು. ಮೊನ್ನೆ ಸಂಜೆ ನಮ್ಮ ಕೋರಮಂಗಲ ಸಬ್ ಇನ್ಸ್ಪೆಕ್ಟರ್ ರೌಂಡ್ಸ್ ಅಲ್ಲಿ ಇದ್ದಾಗ ಫೋರಂ ಜಂಕ್ಷನ್ ಹತ್ರ SBI ATM ವಿಡ್ರಾಲ್ ಟೈಮಲ್ಲಿ 3 ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗತ್ತೆ ಒಬ್ಬನಿಗೆ ಅವರು ಕಿಡ್ನಾಪ್ ಮಾಡಿರ್ತಾರೆ. ಇದು ದುಡ್ಡು ಡ್ರಾ ಆಗ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ಷನ್ ದುಡ್ಡು ಅನ್ಕೊಂಡು 10 ಲಕ್ಷಕ್ಕೆ ಮೋನಿಕಾ ಗ್ಯಾಂಗ್ ಡಿಮ್ಯಾಂಡ್. ಆರೋಪಿಗಳು ಸಿಕ್ಕಿ ಬಿದ್ದಿದ್ದೇ ರಣರೋಚಕ. ಕಿಡ್ನಾಪ್ ಮಾಡಿದ ಗ್ಯಾಂಗ್ ಮನೆಯೊಂದರಲ್ಲಿ ಕೂಡಿ ಹಾಕಿ ಶಿವ ಬಳಿ ಇದ್ದಂತ 4.20 ಲಕ್ಷ ಮೌಲ್ಯದ 60 ಗ್ರಾಂ ಚಿನ್ನಾಭರಣ ಕಿತ್ಕೊಂಡಿದೆ. ಬಳಿಕ ಮೋನಿಕಾಳನ್ನ ಬೆದರಿಸುವಂತ ನಾಟಕವಾಡಿ ವಾಪಸ್ ಕಳಿಸಿದ್ದಾರೆ. ನಂತರ 10 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು 5 ಲಕ್ಷ ಕೊಡೋದಾಗಿ ಶಿವು ಒಪ್ಕೊಂಡಿದ್ದ. ಆದರೆ ATM ಕಾರ್ಡ್ ಇಲ್ಲದಿದ್ದರಿಂದ ಮೆಜೆಸ್ಟಿಕ್ಗೆ ಕೊರಿಯರ್ ಮೂಲಕ ತರಿಸಿಕೊಂಡಿದ್ರಂತೆ. ನಂತರ ಕಾರಿನಲ್ಲಿ ಶಿವು ಜೊತೆ ಕೋರಮಂಗಲಕ್ಕೆ ಬಂದಂತ ಹರೀಶ್ ಮತ್ತು ಹರಿಕೃಷ್ಣ ರಸ್ತೆ ಬದಿ ATMನಲ್ಲಿ ಹಣ ತೆಗೆದುಕೊಂಡಿದ್ದಾರೆ. ಈ ವೇಳೆ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ. ಇದನ್ನ ಗಮನಿಸಿದ ಶಿವು ರಸ್ತೆಯಲ್ಲಿ ಜೋರಾಗಿ ಕಿಚ್ಚಾಡ್ಕೊಂಡಿದ್ದಾನೆ. ಕೂಡಲೇ ಸಮೀಪದಲ್ಲೇ ಇದ್ದಂತ PSI ಮಾದೇಶ್ ಅಂಟಿ ಮೂವರನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದಾಗ ಮೋನಿಕಾಳ ಮಹಾಸಂಚು ಬಯಲಾಗಿದೆ. ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ. ಮತ್ತೆ ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರು ಆಂಧ್ರ ಪ್ರದೇಶದವ್ರು ಇರ್ತಾರೆ. ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ. ಇಲ್ಲಿವರೆಗೆ ಈ ಪ್ರಕರಣದಲ್ಲಿ 7 ಜನಕ್ಕೆ ನಾವು ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ತನಿಖೆ ನಡೀತಾ ಇದೆ. ಸದ್ಯ ಕೋರಮಂಗಲ ಪೊಲೀಸರು ಮೋನಿಕಾ ಹಾಗೂ ಅಂಜನೇಲ್ ಸೇರಿ ಹರೀಶ್, ನರಸಿಂಹ, ನರೇಶ್, ರಾಜ್ಕುಮಾರ್ನನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.